ಮಧ್ಯಪ್ರಾಚ್ಯದ ಯುದ್ಧ, ಎಲ್ಪಿಜಿ ಅಭಾವ, ಎಲ್ಪಿಜಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರ ಪರದಾಟ ಮುಂದುವರಿತಾ ಇದೆ. ಎಲ್ಪಿಜಿಗಾಗಿ ಬೆಳಗ್ಗೆ 4 ಗಂಟೆಯಿಂದ ಕ್ಯೂ ಅಲ್ಲಿ ನಿಂತರೂ ಕೂಡ ನಮಗೆ ಗ್ಯಾಸ್ ಸಿಕ್ಕಿಲ್ಲ ಅಂತ ತಮ್ಮ ಅಸಹಾಯಕತೆಯನ್ನ ನೋವನ್ನು ತೋಡ್ಕೊಳ್ತಾ ಇದ್ದಾರೆ. ನಾಗರಬಾವಿ ಸರ್ಕಲ್ನಿಂದ ಕಲ್ಯಾಣ ನಗರ ತನಕ ಕೂಡ ಕ್ಯೂ ಕಾಣಿಸ್ತಾ ಇದೆ. ಆಟೋ ಚಾಲಕರು ಸಿಕ್ಕೋರು ಇದೇ ಹೇಳ್ತಾ ಇದ್ದಾರೆ. ಸುಮಾರು 2 ಕಿಲೋಮೀಟರ್ ತನಕ ಕೂಡ ಆಟೋಗಳು ಸರತಿ ಸಾಲಲ್ಲಿ ನಿಂತಿದೆ. ಸ್ಟಾಕ್ ಇಲ್ಲ ಅಂತ ಯಾರನ್ನು ಕೇಳಿದ್ರು ಹೇಳ್ತಾರೆ. ಮತ್ತು ನಾವು ಎಲ್ಲಿಗೆ ಹೋಗಬೇಕು, ಅಟ್ಲೀಸ್ಟ್ ಅದನ್ನಾದರೂ ಹೇಳಿ, ಕ್ಲಾರಿಟಿನೇ ಕೊಡ್ತಿಲ್ಲ ಅಂದರೆ ನಾವೇನು ಮಾಡೋದು ಅಂತ ಇವರೆಲ್ಲ ಪ್ರಶ್ನೆ ಕೇಳ್ತಾ ಇದ್ದಾರೆ. ನಾಗರಬಾವಿಯ ಚಿತ್ರಣವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಯಾವುದೇ ಏರಿಯಾಗೆ ಹೋದರೂ ಹತ್ತಿರದ ಆಟೋ ಗ್ಯಾಸ್ ಸ್ಟೇಷನ್ಗಳು ಎಲ್ಲೆಲ್ಲಿದ್ದಾವೆ ಎಲ್ಲ ಕಡೆಗಳಲ್ಲಿ ಇದೇ ಚಿತ್ರಣ. ಮತ್ತು LPG ಮತ್ತು CNGಯನ್ನು ಬಿಟ್ಟು ಸಡನ್ನಾಗಿ ನಿಮಗೆ ಪೆಟ್ರೋಲು ಕೆರೋಸಿನ್ ಎಲ್ಲ ಹಾಕಿ ಓಡಿಸೋಕ್ಕಾಗಲ್ಲ ಈ ಗಾಡಿಗಳಿಗೆ. ಯಾಕಂದರೆ ಇಂಜಿನನ್ನು ಹಂಗೆ ರೆಡಿ ಮಾಡಿರ್ತಾರೆ. ಆ ಇಂಜಿನ್ಗಳ ಕೆಪಾಸಿಟಿಗೆ ತಕ್ಕಂತೆ ಗ್ಯಾಸ್ಗಳು ಬೇಕಾಗತ್ತೆ, LPG ಬೇಕಾಗತ್ತೆ. ದುಡ್ಡಿದ್ದವರು ಸ್ವಲ್ಪ ಆಟೋ ತೊಗೊಳ್ಬೇಕಾದ್ರೇ ಡ್ಯುಯಲ್ ಎಫೆಕ್ಟ್ ಇರುವಂತಹ ಇಂಜಿನನ್ನು ತೊಗೊಂಡಿದ್ರೆ ಓಕೆ, ಏನೂ ಪ್ರಾಬ್ಲಮ್ ಆಗಲ್ಲ, ಕೂಡಲೇ ಸ್ವಿಚ್ ಆಗ್ಬೋದು. ಎಲ್ರಿಗೂ ಆ ಥರದ್ದು ದುಡ್ಡಿರಲ್ವಲ್ಲ. ಆಮೇಲೆ ತುಂಬ ಜನ ಆಟೋ ಚಾಲಕರ ಹತ್ರ ಓನ್ ಆಟೋ ಇರಲ್ಲ, ಬಾಡಿಗೆ ಹೊಡಿತಾ ಇರ್ತಾರೆ, ಬಾಡಿಗೆಗೆ ತಂದಿರ್ತಾರೆ, ದಿನದ ಬಾಡಿಗೆ ಕಟ್ಟಬೇಕು. ಬಿಸ್ನೆಸ್ ಆಗಿಲ್ಲ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ. ಆಮೇಲೆ ತುಂಬ ಜನ EMI ಹಾಕಿಸ್ಕೊಂಡಿರ್ತಾರೆ, ಈ ಫೈನಾನ್ಸು ಬಡ್ಡಿ ಮೇಲೆ ತಂದಿರ್ತಾರೆ. ಪ್ರಾಬ್ಲಮನ್ನು ಫೇಸ್ ಮಾಡ್ತಿದ್ದಾರೆ ಜನ.